ಹಾಯ್ ಹರ್ಮೀಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಜಿಮಿನ್ ಅವ್ರದ್ದು ಒಂದು ಟೂ ಶಾಟ್ ನೋಡೋಣ. ಈ ಟೂ ಶಾಟ್ ನೇಮ್ ಬಂದುಬಿಟ್ಟು ರೌಡಿ ಬಾಯ್. ಸೊ ನಾನು ಇದರಲ್ಲಿ ನಿಮ್ಗೆ ಯಾವುದೇ ಇಂಟ್ರೋನ ಕೊಡಲ್ಲ, ನಾನು ಸ್ಟೋರಿ ಮಧ್ಯದಲ್ಲಿ ಹೇಳ್ತಾ ಇರ್ತೀನಿ. ಸೊ ನಾವು ಇವಾಗ ಸ್ಟೋರಿಗೆ ಹೋಗೋಣ. ಸೊ ಹರ್ಮೀಸ್ ಬ್ಯಾಕ್ಗ್ರೌಂಡ್ ನಾಯ್ಸ್ ಬಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಂಡು ಕೇಳಿ. ಸೊ ನಾವು ಸ್ಟೋರಿಗೆ ಹೋಗೋಣ. ಒನ್ ಫೈನ್ ಡೇ ನೀವು ನಿಮ್ಮ ಟೇಷನ್ಗೆ ರೆಡಿ ಆಗ್ತಾ ಇರ್ತೀರಾ. ಇವಾಗ ನಿಮ್ಮ ಇಂಟ್ರೋ ನೋಡೋಣ. ನಿಮ್ಮ ನೇಮ್ ವಯನ್, ನೀವು ಇನ್ಸ್ಪೆಕ್ಟರ್. ನಿಮ್ಮ ಫ್ಯಾಮಿಲಿಲಿ ಟೋಟಲಾಗಿ 3 ಮೆಂಬರ್ಸ್ ಇದ್ದೀರಾ. ನೀವು, ನಿಮ್ಮಪ್ಪ, ನಿಮ್ಮಮ್ಮ ಅಷ್ಟೇ. ನಿಮ್ಮದು ನಾರ್ಮಲ್ ಫ್ಯಾಮಿಲಿ. ನಿಮ್ಮಪ್ಪ ಬ್ಯಾಂಕ್ನಲ್ಲಿ ವರ್ಕ್ ಮಾಡ್ತಾಯಿದ್ದಾರೆ, ನಿಮ್ಮಮ್ಮ ಟೀಚರಾಗಿ ವರ್ಕ್ ಮಾಡ್ತಾಯಿದ್ದಾರೆ. ಸೊ ಸ್ಟೋರಿಗೆ ಹೋಗೋಣ. ಅಮ್ಮ, ನನ್ನ ಗನ್ ನೋಡ್ದಾ? ಹಾಂ ಇರಮ್ಮ ತಂದುಕೊಟ್ಟೆ ಅಂತ ಹೇಳಿ ನಿಮ್ಮಮ್ಮ ಗನ್ನ ಕೊಡ್ತಾರೆ. ಅಪ್ಪ ಬನ್ನಿ, ನಾನು ನಿಮ್ಮನ್ನ ಡ್ರಾಪ್ ಮಾಡಿ ಹಾಗೆ ಸ್ಟೇಷನ್ಗೆ ಹೋಗ್ತೀನಿ ಅಂತ ಹೇಳ್ತೀರಾ. ಅವಾಗ ನಿಮ್ಮಪ್ಪ ಹಾಂ ಸರಿ ಅಮ್ಮ ಅಂತ ಹೇಳ್ತಾರೆ. ಅದೇ ನೀವಿಬ್ಬರು ಹೋಗ್ತೀರಾ. ನಿಮ್ಮಮ್ಮನ ಸ್ಕೂಲ್ ಬಂದು ಪಕ್ಕದಲ್ಲೇ ಇರೋದ್ರಿಂದ ಅವರು ಲೇಟಾಗಿ ಹೋಗ್ತಾರೆ. ನೀವು ನಿಮ್ಮಪ್ಪನ ಡ್ರಾಪ್ ಮಾಡಿಬಿಟ್ಟು ಸ್ಟೇಷನ್ಗೆ ಹೋಗ್ತೀರಾ. ಇನ್ ದ ಸ್ಟೇಷನ್ ಕಾನ್ಸ್ಟೇಬಲ್, ಗುಡ್ ಮಾರ್ನಿಂಗ್ ಮೇಡಮ್. ಹಾಂ ಗುಡ್ ಮಾರ್ನಿಂಗ್. ಇವತ್ತು ಎಷ್ಟು ಕೇಸ್ ಇದೆ ಅಂತ ನೀವು ಕೇಳ್ತೀರಾ. ಅವಾಗ ಕಾನ್ಸ್ಟೇಬಲ್ ಹೇಳ್ತಾರೆ, ಮೇಡಮ್ ಇವತ್ತು 30 ಮೇಡಮ್ ಕೇಸ್ ಅಂತ ಹೇಳ್ತಾರೆ. ಹಾಂ ವಾಟ್, ನಿನ್ನೆಗಿಂತ ಇವತ್ತು ಕೇಸ್ ತುಂಬ ಜಾಸ್ತಿ ಇದೆ ಅಂತ ಹೇಳ್ತೀರ. ಅವಾಗ ಕಾನ್ಸ್ಟೇಬಲ್ ಹೇಳ್ತಾರೆ, ಎಲ್ಲರೂ ಒಬ್ಬರ ಮೇಲೆ ಕಂಪ್ಲೇಂಟ್ ಕೊಡಬೇಕಂತೆ ಮೇಡಮ್. ಸರಿ, ಮುಖ್ಯವಾದ ಕೇಸ್ ಮಾತ್ರ ಕಳಿಸಿ. ಅವರು ಎಲ್ಲರೂ ನಿಮ್ಮ ಹತ್ರನೇ ಕಂಪ್ಲೇಂಟ್ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಗೊತ್ತಿರೋ ವಿಷಯ ತಾನೇ ಅಂತ ಹೇಳಿಬಿಟ್ಟು ನೀವು ಸ್ಟೇಷನ್ ಒಳಗೆ ಹೋಗ್ತೀರಾ. ಅಲ್ಲಿ ಎಲ್ಲರೂ ವಿಚಿತ್ರವಾಗಿರ್ತಾರೆ. ಚಿಕ್ಕ ಮಕ್ಕಳೆಲ್ಲ ಸುತ್ತಿ ರೌಂಡಾಗಿ ನಿಂತಿರ್ತಾರೆ. ಸೆಲ್ನಲ್ಲಿ ತುಂಬ ಕ್ರಿಮಿನಲ್ ಇದ್ದಾರೆ. ಅವರೆಲ್ಲರನ್ನೂ ಚಿಕ್ಕ ಮಕ್ಕಳು ಜುಟ್ಟು ಹಿಡ್ಕೊಂಡು ಹೊಡಿತಾ ಇರ್ತಾರೆ. ನೀವು ಹೋಗ್ಬಿಟ್ಟು ಸ್ಟಾಪ್ ಇಟ್ ಅಂತ ಜೋರಾಗಿ ಕಿರಿಚ್ತೀರ. ಎಲ್ಲ ಮಕ್ಕಳು ಮಿಸ್ನ ನೋಡಿ ಭಯ ಪಡೋ ರೀತಿ ಲೈನಾಗಿ ನಿಂತ್ಕೊಳ್ತಾರೆ. ಅವಾಗ ನೀವು ಹೇಳ್ತೀರಾ, ಎಲ್ಲರೂ ಕಂಪ್ಲೇಂಟ್ ಕೊಡಬೇಕಾ ಅಂತ ಹೇಳ್ತೀರಾ. ಅವಾಗ ಎಲ್ಲ ಮಕ್ಕಳು ತಲೆಲ್ಲ ನೋಡ್ ಮಾಡ್ತಾರೆ. ಎಲ್ಲರೂ ಕೈ ತೂಕಿ ನಿಂತ್ಕೊಳ್ಳಿ ಅಂತ ಹೇಳ್ತೀರಾ. ಆವಾಗ ಎಲ್ಲ ಮಕ್ಕಳು ಕೈ ತೂಕಿ ನಿಂತ್ಕೊಳ್ತಾರೆ. ಅವಾಗ ನೀವು ಹೇಳ್ತೀರಾ, ಎಲ್ಲರೂ ಲೈನಲ್ಲಿ ನಿಂತ್ಕೊಳ್ಳಿ, ಕೀಪ್ ಯುವರ್ ಫಿಂಗರ್ಸ್ ಆನ್ ಯುವರ್ ಮೌತ್ ಅಂತ ಹೇಳ್ತೀರಾ. ಆವಾಗ ಮಕ್ಕಳೆಲ್ಲ ಅವ್ರ ಮೌತ್ನಲ್ಲಿ ಅವರು ಕೈನ ಇಟ್ಕೊಂಡು ಮುಚ್ಕೊಂಡು ಹಾಗೆಯೇ ಲೈನಾಗಿ ನಿಂತ್ಕೊಳ್ತಾರೆ. 1 by 1 ಆಗಿ ಒಳಗಡೆ ಬರಬೇಕು, ಅರ್ಥ ಆಯ್ತಾ? ಅದುವರೆಗೂ ಬಾಯಿಂದ ಕೈನ ಎತ್ತಬಾರ್ದು, ಅಂಡರ್ಸ್ಟ್ಯಾಂಡ್ ಅಂತ ಹೇಳ್ತೀರಾ. ಆವಾಗ ಎಲ್ಲ ಮಕ್ಕಳು ಎಸ್ ಮೀಸ್ ಅಂತ ಹೇಳ್ತಾರೆ. ನೀವು ನಿಮ್ಮ ಕ್ಯಾಬಿನಲ್ಲಿ ಹೋಗಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ತೀರಾ. ಆವಾಗ ಕಾನ್ಸ್ಟೇಬಲ್ ಹೇಳ್ತಾರೆ, ಎಲ್ಲರೂ ಒಬ್ರೊಬ್ಬರಾಗಿ ಬರಬೇಕು, ಫಸ್ಟ್ ಯಾರು ಹೋಗಿ ಅಂತ ಹೇಳ್ತಾರೆ. ಆವಾಗ ನೀವು ಹೇಳ್ತೀರಾ, ಏನೇನು ಪ್ರಾಬ್ಲಮ್ ಅಂತ ಹೇಳ್ತೀರಾ. ಆವಾಗ ಚೈಲ್ಡ್ ನಂಬರ್ 1 ಹೇಳ್ತಾರೆ, ನನ್ನ ಚಾಕ್ಲೇಟ್ನ ಒಬ್ಬರು ಕೀಸ್ಕೊಂಡ್ರು, ನನಗೆ ವಾಪಸ್ ಕೊಡ್ತಿಲ್ಲ ಅಂತ ಹೇಳಿ ಆ ಮಗು ಅಳುತ್ತೆ. ಆವಾಗ ನೀವು ಹೇಳ್ತೀರಾ, ಸರಿ ಅಳೋದನ್ನ ನಿಲ್ಲಿಸು, ನಾವು ಅವನ ಮೇಲೆ FIR ಹಾಕೋಣ, ಕಾನ್ಸ್ಟೇಬಲ್ ಒಂದು ನೋಟ್ ಎತ್ಕೊಂಡು FIR ಮಾಡಿ ಅಂತ ಹೇಳ್ತೀರಾ. ಅದು ಸುಮ್ಮನೆ FIR ಅಷ್ಟೇ. ಚೈಲ್ಡ್ ನಂಬರ್ 2 ಹೇಳುತ್ತೆ, ಮಿಸ್ ನಾನು ರೋಡ್ನಲ್ಲಿ ಹೋಗ್ತಾ ಇರುವಾಗ ನನ್ನ ಮೇಲೆ ನೀರು ಎರಚಿಬಿಟ್ಟ ಮಿಸ್ ಅಂತ ಹೇಳಿ ಅದು ಕೂಡ ಅಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವಾಗ ನೀವು ಅಂತೀರಾ ನೆಕ್ಸ್ಟ್ ಅಂತ ಹೇಳ್ತೀರಾ. ಚೈಲ್ಡ್ ನಂಬರ್ 3 ಬರುತ್ತೆ, ಮಿಸ್ ನನ್ನ ಪೊಲಿಟೈನ್ನ ಕಳೆದ್ಬಿಟ್ಟ ಅಂತ ಹೇಳಿ ಅಳುತ್ತೆ. ನೀವು ಆ ಮಗುನ ಕರೆದು ಪೊಲಿಟೈಲ್ ಹಾಕ್ಸ್ತೀರಾ. ನಿಮ್ಮ ಮೈಂಡ್ ವಾಯ್ಸ್, ಇನ್ನು ಕಣ್ಣಲ್ಲಿ ಏನೇನು ನೋಡಬೇಕು ದೇವ್ರೇ ಅಂತ ಹೇಳ್ತೀರಾ. ಆವಾಗ ಚೈಲ್ಡ್ ನಂಬರ್ 2 ಹೇಳುತ್ತೆ, ನನ್ನ ನೋಡಿ ಕುಳ್ಳ ಅಂತ ಕರೀತಾನೆ ಮಿಸ್ ಅಂತ ಹೇಳಿ ಆ ಮಗು ಕೂಡ ಅಳುತ್ತೆ. ಚೈಲ್ಡ್ ನಂಬರ್ 5 ಹೇಳುತ್ತೆ, ನನ್ನ ಹೊಡೆದ. ಚೈಲ್ಡ್ ನಂಬರ್ 6 ಹೇಳುತ್ತೆ, ನನ್ನ ಅಮ್ಮನ ಹತ್ರ ಸಿಕ್ಕಾಕ್ಸ್ಬಿಟ್ಟ. ಅದೇ ಥರ ಎಲ್ಲ ಮಕ್ಕಳು ಲೈನಾಗಿ ಬಂದು ಕಂಪ್ಲೇಂಟ್ ಕೊಡ್ತಾರೆ. ನಿಮಗೆ ತುಂಬಾ ಟಯರ್ಡ್ ಆಗಿಬಿಡುತ್ತೆ. ಎಲ್ಲರೂ ಕಂಪ್ಲೇಂಟ್ ಕೊಟ್ಬಿಟ್ಟು ಹೊರಗಡೆ ಹೋಗಿ ನಿಂತ್ಕೊಳ್ತಾರೆ. ನೀವು ಪೆನ್ ಟ್ಯಾಬ್ಲೆಟ್ ತೊಗೊಂಡು ಹೊರಗಡೆ ಬರ್ತೀರಾ. ಸರಿ, ಇವಾಗೆಲ್ಲ ಕಂಪ್ಲೇಂಟ್ ಕೊಟ್ಟಾಯಿತು ಅಲ್ವಾ, ಎಲ್ಲರೂ ಸ್ಕೂಲ್ಗೆ ಹೋಗಿ ಅಂತ ಹೇಳ್ತೀರಾ. ಆವಾಗ ಯಾರೋ ಒಬ್ಬರು ಒಳಗಡೆ ಬರ್ತಾರೆ. ಚಿಲ್ಡ್ರನ್ಸ್ ಎಲ್ಲ ಇವನೇ ಅಂತ ಕಿರ್ಚೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಬೇರೆ ಯಾರು ಅಲ್ಲ, ನಮ್ಮ ಜಿಮಿನ್. ಹಾಯ್ ಇನ್ಸ್ಪೆಕ್ಟರ್ ಅಂತ ಜಿಮಿನ್ ಹೇಳ್ತಾರೆ. ನೀವು ಕೋಪದಿಂದ ಜಿಮಿನನ್ನು ನೋಡ್ತೀರಾ. ಆವಾಗ ಜಿಮಿನ್ ಹೇಳ್ತಾರೆ, ಏನು ಯಾರು ಇನ್ನೂ ಹೋಗಿಲ್ವಾ, ಹೋಗಿ ಅಂತ ಹೇಳಿಬಿಟ್ಟು ಅವ್ರನ್ನೆಲ್ಲ ಹೊರಗಡೆ ಕಳಿಸ್ಬಿಟ್ಟು ಜಿಮಿನ್ ಅವರು ಒಳಗಡೆ ಬರ್ತಾರೆ. ಆವಾಗ ಜಿಮಿನ್ ಹೇಳ್ತಾರೆ, ಏನು ಇನ್ಸ್ಪೆಕ್ಟರ್ ಇವತ್ತು ಇಷ್ಟು ಕಂಪ್ಲೇಂಟ್ ಅಂತ ಹೇಳ್ತಾನೆ. ನೀವು ಜಿಮಿನ್ ಶರ್ಟ್ ಇಟ್ಕೊಂಡು ಒಳಗಡೆ ಹೇಳ್ಕೊಂಡು ಹೋಗ್ತೀರಾ. ಜಿಮಿನ್ ಹೇಳ್ತಾರೆ, ಬಿಡೆ, ಇದು ನನ್ನ ನ್ಯೂ ಶರ್ಟು, ಇವಾಗ ತಾನೇ ತೊಗೊಂಡು ಬಂದಿದ್ದೀನಿ ಅಂತ ಜಿಮಿನ್ ಹೇಳ್ತಾರೆ. ಆವಾಗ ನೀವು ಹೇಳ್ತೀರಾ, ಬಾಯ್ ಮುಚ್ಚು,
ಜಿಮ್ಮಿನ್ ನಿನಗೆ ಇದೇ ಕೆಲಸ ಆಯಿತು, ಡೈಲು ನಿಮ್ಮ ಏರಿಯಾ ಮಕ್ಕಳನ್ನ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಡಿಸ್ತಾ ಇದೆಯಾ ಅಂತ ನೀವು ಹೇಳ್ತೀರಾ. ಅವಾಗ ಜಿಮ್ಮಿನ್ ಹೇಳ್ತಾರೆ, ನಾನು ಕರ್ಕೊಂಡು ಬರ್ತೀನ, ನಾನು ಎಷ್ಟು ದೊಡ್ಡ ರೌಡಿ ಗೊತ್ತಾ, ಅದರಿಂದ ಅವರು ಭಯಪಟ್ಟು ಕಂಪ್ಲೇಂಟ್ ಕೊಡ್ತಾರೆ ಅಷ್ಟೇ ಅಂತ ಹೇಳ್ತಾರೆ. ನೀನು ಇದೇ ಥರ ಮಾಡ್ತಾಯಿದ್ರೆ ಜಿಮಿನ್, ಸತ್ಯವಾಗಿ ಹೇಳ್ತಾ ಇದ್ದೀನಿ, 3 ವರ್ಷ ಜೈಲ್ನಲ್ಲಿ ಹಾಕ್ಬಿಡ್ತೀನಿ, ಅರ್ಥ ಮಾಡ್ಕೊ ಅಂತ ಹೇಳ್ತೀರ. ಅವಾಗ ಜಿಮಿನ್ ಹೇಳ್ತಾರೆ, ಹಾಕು, ಈ ಪೊಲೀಸ್ ಸ್ಟೇಷನ್ಲೇ ಹಾಕು, ಆವಾಗ ನೀನು ನೋಡ್ಕೊಂಡೇ ಇರ್ತೀನಿ ಅಂತ ಹೇಳಿ ನಿಮ್ಮ ವೆಸ್ಟ್ನ ಹೋಲ್ಡ್ ಮಾಡಿಕೊಂಡು ಕ್ಲೋಸಾಗಿ ಪುಲ್ ಮಾಡ್ಕೊತಾನೆ. ನೀವು ಹೇಳ್ತೀರ, ಬಿಡು ನನ್ನ ಜಿಮಿನ್ ಪ್ಲೀಸ್ ಬಿಡು, ಇದು ಸ್ಟೇಷನ್ ಅಂತ ಹೇಳ್ತೀರ. ಅವಾಗ ಜಿಮಿನ್ ಅಂತಾನೆ, ಏನೇ ಈವಾಗಲೂ ಕೋಪದಿಂದನೇ ಮಾತಾಡ್ತಿದ್ಯಾ, ನಾನು ನಿನ್ನ ಎಷ್ಟು ಲವ್ ಮಾಡ್ತಿದ್ದೀನಿ ಅಂತ ನಿನಗೆ ಗೊತ್ತಾಗ್ತಿಲ್ವಾ ಅಂತ ಹೇಳ್ತಾರೆ. ಅವಾಗ ನೀವು ಹೇಳ್ತೀರಾ, ಈ ಥರ ಪಾವಿ ರೀತಿ ನಾಟಕ ಮಾಡಿದ್ರೆ ಎಲ್ಲರನ್ನೂ ಎಮರ್ಸ್ಬೋದು, ಬಟ್ ನನ್ನನ್ನಲ್ಲ ಅಂತ ಹೇಳ್ತೀರಾ. ಅವಾಗ ಜಿಮಿನ್ ಸ್ಮೈಲ್ ಮಾಡ್ತಾನೆ. ನೀವು ಜಿಮಿನ್ ಗ್ರಿಪ್ನಿಂದ ಹೊರಗೆ ಬರ್ತೀರಾ. ಕಾನ್ಸ್ಟೇಬಲ್, ಇವನ ಒಳಗಡೆ ಹಾಕಿ ಅಂತ ಹೇಳಿ ನೀವು ನಿಮ್ಮ ಕ್ಯಾಬಿನ್ ಹತ್ರ ಇರೋ ಸೆಲ್ನಲ್ಲಿ ಹಾಕ್ತೀರಾ. ಬಿಕಾಸ್ ಎಲ್ಲ ಸೆಲ್ ಫುಲ್ಲಾಗಿರುತ್ತೆ ಅದರಿಂದ. ಜಿಮಿನ್ ಹೇಳ್ತಾರೆ, ಹಾಂ, ಇವಾಗಲಾದರೂ ನನ್ನ ರೌಡಿ ಅಂತ ಅಂದ್ಕೊಳ್ತೀಯಾ, ಹೋಗೋ ಅಂತ ಹೇಳ್ತೀರಾ. ಜಿಮಿನ್ ಸ್ಮೈಲ್ ಮಾಡಿಕೊಂಡು ಲ್ಯಾಪ್ಟಾಪ್ ಆ್ಯಂಡ್ ಫೋನ್ನ ಎತ್ಕೊಂಡು ಒಳಗಡೆ ಹೋಗ್ತಾನೆ. ನೀವು ಒಳಗಡೆ ಅವನ್ನ ಕಳಿಸ್ಬಿಟ್ಟು ಲಾಕ್ ಮಾಡಿಕೊಂಡು ನೀವು ನಿಮ್ಮ ಕ್ಯಾಬಿನಲ್ಲಿ ಕೂತ್ಕೊಂಡು ವರ್ಕ್ ಮಾಡ್ತಾ ಇರ್ತೀರ. ಜಿಮಿನ್ ಸೆಲ್ ಒಳಗಡೆ ಹೋಗಿ ಅವ್ರ ಆಫೀಸ್ ವರ್ಕ್ನ ಮಾಡ್ತಾ ಇರ್ತಾರೆ. ಜಿಮಿನ್ ಪೊಸಿಷನ್ ಬಂದ್ಬಿಟ್ಟು CRCTನಲ್ಲಿ ಸೀಟ್ ಸಿಕ್ಕಿಲ್ಲ ಅಂತ, ಸೀಟ್ ಸಿಕ್ಕಿರಲಿಲ್ಲ, ಸೊ ಅದರಿಂದ ಸೆಲ್ನಲ್ಲಿ ಕಾಲನ್ನ ಚಾಚ್ಕೊಂಡು ವರ್ಕ್ ಮಾಡ್ತಾ ಇರ್ತಾನೆ. ನೀವು ಜಿಮಿನ ನೋಡಿ ನಗ್ತಾ ಇರ್ತೀರ. ಟೈಮ್ ಟು ಸ್ಕಿಪ್ ಟು 11 o'clock, ಸೊ ಮಾರ್ನಿಂಗ್. ಕಾನ್ಸ್ಟೇಬಲ್ ಬರ್ತಾರೆ. ಮ್ಯಾಮ್, ಕಾಫಿ ಕೊಡಿ ಅಂತ ಇಸ್ಕೊಳ್ತೀರ. ಅವಾಗ ಜಿಮಿನ್, ನನಗೆ ಒಂದು ಗ್ಲಾಸ್ ವೈನ್. ಅವಾಗ ನೀವು ಹೇಳ್ತೀರ, ಏನೋ ಜಿಮಿನ್, ಇನ್ನೊಂದು ಸಲ ಹೇಳು. ಏನಿಲ್ಲ, ಸುಮ್ಮನೆ ನನಗೂ ಕಾಫಿ ಅಂತ ಹೇಳ್ತಾನೆ. ಆವಾಗ ನೀವು ಹೇಳ್ತೀರಾ, ಕಾನ್ಸ್ಟೇಬಲ್ ಅವನಿಗೂ ಕೊಡಿ ಅಂತ ಹೇಳ್ತೀರಾ. ಅವರು ಜಿಮಿನ್ಗೆ ಕೊಡ್ತಾರೆ. ಜಿಮಿನ್ ಕಾಫಿನ ಎತ್ಕೊಂಡು ಜೈಲ್ ಕಂಬಿಯಿಂದ ಕಾಲನ್ನ ಹಾಕಿ ಕೂತ್ಕೊಳ್ತಾನೆ. ನೀವು ಕೂತ್ಕೊಂಡು ಅಂತ ಸಾಂಗ್ ಆಡ್ಕೊಂಡು ಜಿಮಿನ್ ಹೇಳ್ತಾನೆ, ಇದು ಜಾಲಿಯಾಗಿದೆ ಅಲ್ವಾ, ನಾನು ರೌಡಿ, ನೀನು ರೌಡಿ ಬೇಬಿ ಅಂತ ಹೇಳ್ತಾನೆ. ಆವಾಗ ನೀವು ಹೇಳ್ತೀರಾ, ಏನು ನೀ ರೌಡಿನಾ, ನೀನು ಏರಿಯಾ ಮಕ್ಕಳ ಜೊತೆ ಜಗಳ ಮಾಡಿಕೊಂಡು ಯಾವಾಗಲೂ ಜಗಳ ಮಾಡ್ಕೊಂಡು ಇರ್ತೀಯ, ನೀನು ರೌಡಿ ಅಂತ ಕೇಳ್ತೀರ. ಅವಾಗ ಜಿಮಿನ್ ಹೇಳ್ತಾರೆ, ನಿಜವಾಗ್ಲೂ ಕಣೆ ನಾನು ರೌಡಿ ಅಂತ ಹೇಳ್ತಾನೆ. ಅವಾಗ ನೀವು ಹೇಳ್ತೀರಾ, ಇದು ಟೇಷನ್, ಸುಮ್ಮನೆ ಹೋಗೆ ಕಣೆ ಅಂತ ಹೇಳ್ಬೇಡ, ಯಾರಾದರೂ ಏನಾರು ಅಂದ್ಕೊಂಡ್ರೆ ಏನು ಮಾಡೋದು ಜಿಮಿನ್ ಅಂತ ಹೇಳ್ತೀರ. ಅವಾಗ ಜಿಮಿನ್ ಹೇಳ್ತಾರೆ, ಹಾಗಾದರೆ ಸ್ಟೇಷನ್ ಹೊರಗಡೆ ಹೋಗೇ ಬಾರೆ ಅಂತ ಕರಿಬೋದಾ? ನಿನ್ನ ಕನಸಿನಲ್ಲಿ ನಿನಗೆ ನಿಮ್ಮ ಅಪ್ಪನ ಕಂಪ್ನಿ ಇದೆ, ನೀನು ಜಾಲಿಯಾಗಿ ಇರ್ಬೋದು, ಅಷ್ಟು ಫ್ರೀ ಇದೆ, ಒಳ್ಳೆ ದುಡ್ಡಿದೆ, ಆಸ್ತಿ ಇದೆ, ನಿನಗೆ ಏನೋ ಅನಿಸ್ತಿಲ್ವಾ? ಎಷ್ಟು ಜಾಲಿಯಾಗಿರ್ಬೋದು ನೀನು ಅಲ್ವಾ? ಅದೆಲ್ಲ ಬಿಟ್ಬಿಟ್ಟು ಇಲ್ಲಿ ಪೊಲೀಸ್ ಸ್ಟೇಷನ್ಗೆ ಬಂದು ಸುಮ್ಮನೆ ಕಷ್ಟಪಡ್ತಿದೀಯಾ. ಹೋಗು ಜಿಮಿನ್, ಪ್ಲೀಸ್ ಹೋಗಿ ನಿನ್ನ ಲೈಫ್ನಲ್ಲಿ ನೀನು ಬದುಕು, ಸರಿನಾ ಅಂತ ಹೇಳ್ತೀರಾ. ಆವಾಗ ಜಿಮಿನ್ ಹೇಳ್ತಾರೆ, ಹೋಗ್ಬೋದು, ಬಟ್ ಅಲ್ಲಿ ನೀನು ಇರಲ್ವಲ್ಲ. ಜಿಮಿನ್, ಯಾಕೆ ಜಿಮಿನ್ ಈ ಥರ ಆಡ್ತಿದ್ಯಾ? ಮರ್ಯಾದೆಯಿಂದ ಹೋಗಿ ನಿನ್ನ ಕೆಲಸ ನೀನು ನೋಡ್ಕೊ. ಅದೇ ನಾನು ಆವತ್ತೇ ಹೇಳಿದ್ನಲ್ಲ, ನಾನು ನಿನ್ನ ಲವ್ ಮಾಡೋದಿಲ್ಲ ಅಂತ. ಮತ್ತೆ ನನ್ನ ಹಿಂದೆ ಸುತ್ತಾ ಇದೆಯಾ? ಪ್ಲೀಸ್ ಜಿಮಿನ್, ನನಗೆ ನಿನ್ನ ಮೇಲೆ ಯಾವುದೇ ಥರ ಲವ್ ಇಲ್ಲ, ಪ್ಲೀಸ್ ಇಲ್ಲಿಂದ ಹೋಗಿಬಿಡು ಅಂತ ಹೇಳ್ತೀರಾ. ಆವಾಗ ಜಿಮಿನ್ ಹೇಳ್ತಾನೆ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ
ಆವಾಗ ನಾವಿಬ್ಬರು ಫ್ರೆಂಡ್ಸ್ ಅಲ್ವಾ, ಆವಾಗ ನೀನು ನಮ್ಮ ಅಪ್ಪನ ಜೊತೆ ಮಾತಾಡಿದ ಮಾತುಗಳು ನೆನಪಿದೆಯಾ, ಸ್ವಲ್ಪ ಹಂಗೆ ಫ್ಲ್ಯಾಶ್ ಬ್ಯಾಕ್ಗೂ ಹೋಗಿ ಇನ್ಸ್ಪೆಕ್ಟ್ರಮ್ಮ ಅಂತ ಹೇಳ್ತಾನೆ. ಸೊ ಇವಾಗ ನಾವು ಚಿಕ್ಕದಾಗ ಒಂದು ಫ್ಲ್ಯಾಶ್ ಬ್ಯಾಕ್ ಹೋಗೋಣ. ಜಿಮಿನ್ ಅಪ್ಪ ಇದ್ಬಿಟ್ಟು, ವಯನ್ ನೀನು ಏನಾಗಬೇಕು ಅಂತ ಅಂದ್ಕೊಂಡಿದ್ಯಮ್ಮ ಅಂತ ಜಿಮಿನ್ ಅಪ್ಪ ಕೇಳ್ತಾರೆ. ಆವಾಗ ನೀವು ಹೇಳ್ತೀರಾ, ನಾನು ಪೊಲೀಸ್ ಆಗಬೇಕು ಅಂತ ಹೇಳ್ತೀರಾ. ಆವಾಗ ಜಿಮಿನ್ ಹೇಳ್ತಾನೆ, ಹಾಗಾದರೆ ನಾನು ರೌಡಿ ಆಗ್ತೀನಿ. ಆವಾಗ ನೀವು ಹೇಳ್ತೀರಾ, ಆವಾಗ ನಾವಿಬ್ಬರು ಒಟ್ಟಿಗೆ ಇರ್ಬೋದು ಅಲ್ವಾ ಜಿಮಿನ್. ಆವಾಗ ಜಿಮಿನ್ ಹೇಳ್ತಾನೆ, ವಯನ್ ಹೌದು, ನಾವಿಬ್ಬರು ಒಟ್ಟಿಗೆ ಇರ್ಬೋದು. ನೀನು ನನ್ನ ಸೆಲ್ಗೆ ಹಾಕ್ತೀಯಾ, ನೀನು ಕ್ಯಾಬಿನಲ್ಲಿ ಕೂತ್ಕೊಳ್ತೀಯ, ಆವಾಗ ನಾವಿಬ್ಬರು ಯಾವಾಗಲೂ ಜೊತೆಯಲ್ಲೇ ಇರ್ಬೋದು ಅಂತ ಹೇಳ್ತಾನೆ. ಸೊ ಫ್ಲ್ಯಾಶ್ ಬ್ಯಾಕ್ ಎಂಡ್. ಅದೆಲ್ಲ ಚಿಕ್ಕ ವಯಸ್ಸು, ಇವಾಗೆಲ್ಲ ಚೇಂಜ್ ಆಗಿದೆ. ಜಿಮಿನ್ ಪ್ಲೀಸ್ ನಾಳೆಯಿಂದ ಇಲ್ಲಿಗೆ ಬರಬೇಡ, ನೀನು ಹೋಗಿ ನಿನ್ನ ಕೆಲಸ ನೋಡು ಜಿಮಿನ್ ಅಂತ ಹೇಳ್ತೀರಾ. ಜಿಮಿನ್ ಕಂಬಿಯಿಂದ ಹೊರಗಡೆ ಬಂದು ನಿಮ್ಮನ್ನ ಎದ್ದು ನಿಲ್ಲಿಸ್ತಾನೆ. ಆವಾಗ ನೀವು, ಹೇ ನೀನು ಯಾವಾಗ ಸೆಲ್ಲಿಂದ ಹೊರಗಡೆ ಬಂದೆ ಅಂತ ಕೇಳ್ತೀರಾ. ಆವಾಗ ಜಿಮಿನ್ ನಿಮ್ಮನ್ನ ವಾಲ್ನಲ್ಲಿ ಪಿನ್ ಮಾಡ್ತಾನೆ. ಆವಾಗ ನೀವು ಕೇಳ್ತೀರಾ, ಜಿಮಿನ್ ಬಿಡು, ಇದು ಟೇಷನ್. ಆವಾಗ ಜಿಮಿನ್ ಹೇಳ್ತಾನೆ, ನೀನು ಮನ್ಸು ಮುಟ್ಟು ಹೇಳೆ, ನೀನು ನನ್ನ ಲವ್ ಮಾಡೇ ಇಲ್ಲ ಅಂತ ಕೇಳ್ತಾನೆ. ಆವಾಗ ನೀವು ಜಿಮಿನ್ನ ನೋಡ್ತಾನೆ ಇರ್ತೀರಾ. ನೀವು ಹಾಗೆ ನೋಡ್ತಾ ಇರಿ. ಸೊ ನಾನು ಇಲ್ಲಿಗೆ ಈ ಎಪಿಸೋಡನ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಈ FF ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಲೈಕ್ಸ್ ಮತ್ತು ಕಮೆಂಟ್ ಮಾಡೋದನ್ನ ಮರಿಬೇಡಿ.